ಸ್ಟಿಂಗ್ಲೆಸ್ ಹನಿಬಿ ಅಂದರೆ ಮಿಸ್ರಿ ಕುಲ್ಟಾ ಅಂತಾರೆ, ನುಸ್ರಿ ಜೇನು ಅಂತಾರೆ. ಆ ಜೇನಿಗೆ ಸ್ವಂತ ಗೂಡಿಂದ ಮಡಕೆಗೆ ಅಥವಾ ಬಾಕ್ಸಿಗೆ ಬದಲಾವಣೆ ಮಾಡಬೇಕಂದ್ರೆ, ಶಿಫ್ಟ್ ಮಾಡಬೇಕಂದ್ರೆ ನೋಡಿ, ಈ ಥರ ಮನೆ ಇರುತ್ತೆ. ಆ ಮನೆಗೆ ಈ ಥರ ಪೈಪ್ ಕೊಟ್ಬಿಟ್ಟು ಕನೆಕ್ಷನ್ ಕೊಡಬೇಕು. ಅದಕ್ಕೆ ಈ ಕನೆಕ್ಷನಿಂದ, ಈ ಪೈಪಿಂದ ನೋಡಿ, ಇದು ಒಳಗಡೆಯಿಂದ ಓಡಾಡ್ತಾ ಇದೆ ನೋಡಿ, ಒಳಗಡೆಯಿಂದ ಪೈಪಿಂದ ಬರ್ತಾ ಇದೆ. ಅಲ್ಲಿ ಮೇಲ್ಗಡೆ ಮಡಿಕೆ ಇಟ್ಟಿದ್ದೀನಿ. ಈ ಮಡಿಕೆಗೆ ಶಿಫ್ಟ್ ಆಗುತ್ತೆ. ಹೆಚ್ಚು ಕಮ್ಮಿ ಇದು ಶಿಫ್ಟ್ ಆಗೋಕ್ಕೆ ಕಮ್ಮಿ ಅಂದರೆ ಒಂದು 6 ತಿಂಗಳು ಬೇಕು. ಈ ಪೈಪ್ ಕನೆಕ್ಷನ್ ಆ ಮಡಿಕೆಗೆ ಕನೆಕ್ಷನ್ ಮಾಡಬೇಕು ನೋಡಿ. ಇದ್ರಲ್ಲಿ ಪೈಪಿನ ಒಳಗಡೆ ಓಡಾಡ್ತಾ ಇದೆ. ಆ ಮನೆ ಗೂಡಿಂದ ಈ ಥರ ಪೈಪ್ ಕನೆಕ್ಷನ್ ಮಾಡಬೇಕು. ಒಂದು 6 ತಿಂಗಳಿಗೆ ಮಡಿಕೆಗೆ ಅಥವಾ ಬಾಕ್ಸಿಗೆ ನಾವು ಯಾವ್ದು ಇಡ್ತೀವಿ ಅದಕ್ಕೆ ಶಿಫ್ಟ್ ಆಗೋಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೆ ಇದೇ ಥರ ಇದೆ. ಇದನ್ನು ಈಗ ನೋಡಿ, ತುಂಬ ಹಳೆ ಮನೆ, ಹೆಚ್ಚು ಕಮ್ಮಿ 210 ವರ್ಷದ ಮನೆ ಇದು. ಈ ಮನೆ ಇದನ್ನು ತೆಗಿಯೋಕ್ಕಾಗಲ್ಲ, ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ರಹಿತ ಶಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ನಾನು ಹೇಳಿದ ಪ್ರಕಾರ ಈ ಥರ ಮಾಡಿದರೆ ಇದನ್ನು ಮಡಿಕೆಗೆ ಶಿಫ್ಟ್ ಆಗುತ್ತೆ. ಇದರಲ್ಲಿ ಕಮ್ಮಿ ಸಾಮಾನ್ಯ ಇಲ್ಲ, ತುಂಬಾ ಇದೆ. ಅಂದರೆ ಒಂದು ಇಷ್ಟರಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ, ಇಷ್ಟರಲ್ಲಿ ಕಮ್ಮಿ ಅಂದರೂ 10 ಇದೆ. ಇದನ್ನು ತೆಗೆದು ಶಿಫ್ಟ್ ಮಾಡೋಕ್ಕಾಗಲ್ಲ. ನಾನೀಗ ಸದ್ಯಕ್ಕೆ ಒಂದು 4 ಮಾಡ್ತಾಯಿದ್ದೀನಿ. 1 2 3, ಇನ್ನು ಆ ಕಡೆ ಎಲ್ಲ ಇದೆ ನೋಡಿ. ಇವತ್ತೇ ಫಸ್ಟ್ ಮಾಡಿರೋದು. ಇವತ್ತು 13ನೇ ತಾರೀಕು. 13ನೇ ತಾರೀಕಿಗೆ ಮಾಡ್ತಾಯಿದ್ದೀನಿ ನೋಡಿ. ಇನ್ನೂ ಅದಕ್ಕೆ ಜಾಗ ಗೊತ್ತಾಗ್ತಾ ಇಲ್ಲ. ಈ ಪೈಪಲ್ಲೂ ಸಹ ಓಡಾಡ್ತಾ ಇದೆ ನೋಡಿ, ಪೈಪಲ್ಲಿ ಓಡಾಡ್ತಾ ಇದೆ ನೋಡಿ. ಇಲ್ಲೇ ಸಾಮಾನ್ಯ, ಇಲ್ಲೇ ಒಂದಿದೆ, ಇದ್ರ ಪಕ್ಕದಲ್ಲಿ ಇಲ್ಲೇ ಒಂದಿದೆ. ಈ ಥರ ಮಾಡ್ಕೋಬೋದು.